ಇವತ್ತಿನ ದಿವಸ ಏನು ಬಾಗಲಕೋಟೆ ಲೋಕಸಭಾ ಚುನಾವಣೆ ಇವತ್ತು ಆರಂಭ ಆಗಿದೆ. ಬೆಳಗ್ಗೆಯಿಂದ ಶಾಂತಿಯುತವಾಗಿ ಇವತ್ತು ಮತದಾನ ನಮ್ಮ ಮತಕ್ಷೇತ್ರದಲ್ಲಿ ಮತಕ್ಷೇತ್ರದಲ್ಲಿ ನಡೆದಿದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಶಾಂತಿಯುತವಾದ ಮತದಾನ ಅನ್ನೋದು ಮಾಹಿತಿ ಬಂದಿದೆ. ಇವತ್ತು ಹುಣಗುಂದ ಮತಕ್ಷೇತ್ರದಲ್ಲಿ ನಾನು ಈಗಾಗಲೇ ಸುಮಾರು ಹಳ್ಳಿಗಳನ್ನು ಮತ್ತು ಹುಣಗುಂದನ್ನು ಮತ್ತು ಇಳಕಲ್ ನಗರದ ಎಲ್ಲ ಬೂತುಗಳು ಸುಮಾರು 52 ಬೂತುಗಳನ್ನು ಕೂಡ ನಾನು ಭೇಟಿ ಕೊಟ್ಟು ಬಂದಿದ್ದೇನೆ. ಇವತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಳ ಹುರುಪಿನಿಂದ ಇವತ್ತು ಈ ಚುನಾವಣೆಯಲ್ಲಿ ಭಾಗವಹಿಸಿ ಇವತ್ತು ಮತದಾನವನ್ನು ಮಾಡಿಸೋದ್ರ ಜೊತೆಗೆ ಇವತ್ತು ಪಕ್ಷ ಗೆಲುವಿಗೆ ಅವರು ಸಂಪೂರ್ಣವಾಗಿ ಇವತ್ತು ಅವರು ಶ್ರಮಿಸಿದ್ದಾರೆ. ಖಂಡಿತವಾಗಿ ಇವತ್ತು ಹುಣಗುಂದ ಮತಕ್ಷೇತ್ರ ಇವತ್ತು ಅತ್ಯಂತ ಹೆಚ್ಚಿನ ಒಂದು ಮತವನ್ನು ಸಂಯುಕ್ತ ಪಾಟೀಲ್ ಅವರಿಗೆ ಇವತ್ತು ಅವರ ಗೆಲುವಿಗೆ ಕಾರಣ ಆಗತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಮತ್ತು ಜಿಲ್ಲೆಯಲ್ಲಿ ಕೂಡ ಅನೇಕ ಕಡೆ ಇವತ್ತು ಒಳ್ಳೆಯ ಪ್ರತಿಕ್ರಿಯೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರತಿಕ್ರಿಯೆ ಇವತ್ತು ದೊರಕಿದ್ದು ಖಂಡಿತವಾಗಿ ನಮ್ಮ ಗೆಲುವು ಖಚಿತ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಅಡ್ಡಿದ್ದಾರೆ ಯುವಕರು ಮಹಿಳೆಯರು ದೂರದಿಂದ ಇಷ್ಟು ಪ್ರತಿ ಬಾರಿ ಚುನಾವಣೆಯಲ್ಲೂ ಇಷ್ಟು ದೂರದಿಂದ ಬರ್ತಿರಲಿಲ್ಲ. ಮಹಿಳೆಯರಿರ್ಬೋದು ಯುವಕರಿರ್ಬೋದು, ಈಗೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಅಂತ ನಗರದಲ್ಲಿರ್ಬೋದು, ಚೆನ್ನೈ ಅಂಥ ಉತ್ಸಾಹ ನೋಡಿ ನಿಮಗೆ ಎಷ್ಟು ಅಂತರದಿಂದ ಸಂಯುಕ್ತ ಪಾಟೀಲ್ ಅವರು ಗೆಲ್ಬೋದು? ನೋಡಿ, ಇವತ್ತು ಜನರಿಗೆ ಪ್ರಜ್ಞೆ ಬಂದಿದೆ. ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಇದು ಅಗತ್ಯ ಇರುವಂಥದ್ದು. ಅವರ ಹಕ್ಕನ್ನು ಚಲಾಯಿಸುವಂಥದ್ದು ಇಟ್ಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೆ. ಆದ್ಯ ಕರ್ತವ್ಯ, ಪ್ರತಿಯೊಬ್ಬ ಮನುಷ್ಯನ ಒಂದು ಹಕ್ಕು. ಆ ಹಕ್ಕನ್ನು ಚಲಾಯಿಸೋದಕ್ಕೆ ಭಾಳಷ್ಟು ಜನ ಇವತ್ತು ಬೇರೆ ಬೇರೆ ಕಡೆಗೆ ಏನು ದುಡಿಯೋಕ್ಕೆ ಹೋಗಿದ್ದರು, ಕೆಲಸಕ್ಕೆ ಹೋಗಿದ್ದರು, ಉದ್ಯೋಗಕ್ಕೆ ಹೋಗಿದ್ದರು, ಅವರೆಲ್ಲ ಬಂದು ಇವತ್ತು ಮತವನ್ನು ಚಲಾಯಿಸಿದ್ದಾರೆ. ಯಾಕಂದರೆ ಒಂದು ಕಡೆ ಈ ದೇಶದ ಪರಿಸ್ಥಿತಿಯನ್ನು ನೋಡಿಕೊಂಡು ಈ ದೇಶದ ಭವಿಷ್ಯವನ್ನು ಬದಲಾವಣೆ ಮಾಡಬೇಕು ಅನ್ನೋದು ಕೂಡ ಭಾಳಷ್ಟು ಇವತ್ತು ಅಗತ್ಯ ಇರುವಂಥದ್ದು. ಅದರಲ್ಲಿ ಜನರಲ್ಲಿ ಕೂಡ ಇವತ್ತೇನು ಬೇಸತ್ತಿದ್ದಾರೆ ಜನರು. ಏನು ಇದು ಕಳೆದ 10 ವರ್ಷದಲ್ಲಿ ಇವತ್ತು ಈ ದೇಶದಲ್ಲಿ ಆಡಳಿತ ಮಾಡಿರುವಂಥ ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿಯವರ ಸರ್ಕಾರ ಬರೀ ಸುಳ್ಳು ಧರ್ಮದ ಮೇಲೆ ಇವತ್ತೇನು ಆಡಳಿತವನ್ನು ಮಾಡಿತ್ತು ಅದನ್ನು ಬೇಸತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವನ್ನು ತೋರಿಸಿದ್ದಾರೆ. ಇವತ್ತು ಅತ್ಯಂತ ಹೆಚ್ಚಿನ ಮತದಿಂದ ಅದು ಹುಣಗುಂದ ಮತಕ್ಷೇತ್ರ ನಾನು ವಿಶೇಷವಾಗಿ ನಾವು ಒಳ್ಳೆಯ ನಾನು ಇವತ್ತು ನನ್ನ ವಿಧಾನಸಭಾ ಚುನಾವಣೆಯಲ್ಲಿ ಒಂದು 30,007 ಮತಗಳನ್ನು ತೆಗೆದುಕೊಂಡಿದ್ವಿ. ಬಹುತೇಕ ಮತದಾನ 73% ಆಗಿತ್ತು. ಬಹುತೇಕ ಇವತ್ತು ಮತದಾನ ಅಷ್ಟು ಆಗೋಕ್ಕಿಲ್ಲ, ಯಾಕಂದರೆ ಬೇಸಿಗೆ 108 ಕಾರಣಗಳಿದ್ದಾವೆ. ಆದರೂ ಕೂಡ ನಾವು ಒಳ್ಳೆಯ ಒಂದು ಲೀಡನ್ನು ಕೊಡ್ತೀವಿ ಅನ್ನೋ ಒಂದು ವಿಶ್ವಾಸ ಕೂಡ ಇದೆ. ಬಹುತೇಕ ಈ ಜಿಲ್ಲೆಯಲ್ಲಿ ಸುಮಾರು 1-1.5 ಲಕ್ಷ ಅಧಿಕ ಮತದಿಂದ ಸಂಯುಕ್ತ ಪಾಟೀಲ್ ಅವರು ಗೆಲ್ತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತೀವಿ. ಸರ್, ಇಲ್ಲಿವರೆಗೆ ಮತದಾನ ಮಾಡಿದ ಮತದಾರರಿಗೆ ಕ್ಷೇತ್ರ ಶಾಸಕರ ತಾವು ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ವಿಶೇಷವಾಗಿ ನಾನು ನಮ್ಮ ಹುಣಗುಂದ ಮತಕ್ಷೇತ್ರದ ಹುಣಗುಂದ ತಾಲೂಕು ಆಗಿರ್ಬೋದು, ಇಳಕಲ್ ತಾಲೂಕು ಆಗಿರ್ಬೋದು, ಇಳಕಲ್ ನಗರ ಮತ್ತು ಹುಣಗುಂದ ನಗರ ಸೇರಿಕೊಂಡು ಎಲ್ಲ ಸಮಸ್ತ ಗ್ರಾಮಸ್ಥರಿಗೆ ವಿಶೇಷವಾಗಿ ಈ ಮತದಾನದಲ್ಲಿ ಭಾಗವಹಿಸಿ ತಮ್ಮ ಹಕ್ಕನ್ನು ಚಲಾಯಿಸಿ ಈ ದೇಶದ ಭವಿಷ್ಯವನ್ನು ಬರೆಯೋದಕ್ಕೆ ತಾವೆಲ್ಲ ಮತ್ತೆ ಸ್ವಾಭಿಮಾನಿಗಳಾಗಿ ಮತ ಚಲಾಯಿಸಿ ಏನು ಮತದಾನ ನೀಡಿದ್ದೀರಿ, ತಮಗೆಲ್ಲರಿಗೂ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮೆಲ್ಲ ಮುಖಂಡರ ಪರವಾಗಿ ನಾನು ವಿಶೇಷವಾದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು